last class we were discussing about the electric current, right? So we came to know what is electric current and what is the SI unit to measure the electric current, and what is 1 ampere current. All those things we were discussed. So the electric current means it's a uh, flow of charges through a conductor, or a quantity of charges flowing through a conductor in a unit time. So just in a simple language, it is just moving of electrons, right? ಎಲೆಕ್ಟ್ರಾನ್ಸ್ಗಳು ಮೂವ್ ಆಗ್ತಾ ಇದ್ರೆ ಅದನ್ನ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ವರ್ಡ್ ಇಟ್ ಸೆಲ್ಫ್ ಸೇಸ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಮೀನ್ಸ್ ಎಲೆಕ್ಟ್ರಾನ್, ಕರೆಂಟ್ ಮೀನ್ಸ್ flowing. So it is measured in ampere, and 1 ampere means 1 coulomb charge. 1 coulomb charge, nothing but 1 coulomb includes 6 into 10 to the power of 18 electrons that moves in, if it is moves in 1 second, that is called 1 ampere current. So SI unit is ampere and the symbol is I. So remember, here is a, you can get two symbols like the one is symbol and another one is SI unit. So symbol for electric current is I, and the SI unit for electric current is ampere. Just remember. And electric current is measured by a device. ಅದನ್ನ ಒಂದು ಡಿವೈಸ್ ಇಂದ, ಅಂದ್ರೆ ಎಷ್ಟು ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗ್ತದೆ, ಅಂದ್ರೆ ಎಷ್ಟು ಆಂಪಿಯರ್ ಕರೆಂಟ್ ಪಾಸ್ ಆಗ್ತದೆ ಅನ್ನೋದನ್ನ ಒಂದು ಡಿವೈಸ್ ಅಲ್ಲಿ ಮೆಜರ್ ಮಾಡ್ತಾರೆ. ಅದನ್ನ ಆಮೀಟರ್ ಅಂತ ಕರಿತೀವಿ. ಆ ಡಿವೈಸ್ ಅನ್ನ ನೀವು ನೋಡಿರ್ತೀರ. ಆಮೀಟರ್ ಮನೆಗಳಲ್ಲಿ ಬೋರ್ವೆಲ್ಸ್ಗಳಿದ್ರೆ, ಬೋರ್ ಮೋಟರ್ ಇದ್ರೆ ಮೋಟರ್ ಫಿಕ್ಸ್ ಮಾಡಿರ್ತಾರೆ, ಅಥವಾ ಬೇರೆ ಯಾವುದೇ ದೊಡ್ಡ ದೊಡ್ಡ ಮೋಟರ್ಗಳಲ್ಲಿ ಒಂದು ಮೀಟರ್ ಬೋರ್ಡ್ ಅಲ್ಲಿ ಫಿಕ್ಸ್ ಮಾಡಿರ್ತಾರೆ. ಒಂದು ವೋಲ್ಟ್ ಮೀಟರ್ ಇರುತ್ತೆ, ಇನ್ನೊಂದು ಆಮೀಟರ್ ಇರುತ್ತೆ, ಎ ಅಂತ ಇರುತ್ತೆ. ಸೊ ಅಲ್ಲಿ ತೋರಿಸ್ತಾ ಇರುತ್ತೆ ಅದು ಎಷ್ಟು, ಅದನ್ನ ಆನ್ ಮಾಡಿದಾಗ ಎಷ್ಟು ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗ್ತಾ ಇದೆ ಅಂತ ತೋರಿಸ್ತಾ ಇರುತ್ತೆ. ಸೊ ದಟ್ ಇಸ್ ಆಮೀಟರ್. ಆ್ಯಂಡ್ ಯು ಹ್ಯಾವ್ ಟು ರಿಮೆಂಬರ್, ಇಟ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ ಇದನ್ನು ಯಾವಾಗಲೂ. ಗೊತ್ತಾಗ್ತಿದೆ ಅಲ್ವಾ? ಆಮೀಟರ್ is always connected in series. Okay, right. So electricity is a flow of electrons around the circuit. And as I said in the last class, electrons ಯಾವಾಗ್ಲೂ ನೆಗೆಟಿವ್ ಟು ಪಾಸಿಟಿವ್ ಮೂವ್ ಆಗುತ್ತೆ. and current always moving from positive to negative. ರಿಮೆಂಬರ್, ಎಲೆಕ್ಟ್ರಾನ್ಸು ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ಮೂವ್ ಆಗುತ್ತೆ. ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡ್ರಿ, ಎಲೆಕ್ಟ್ರಾನ್ ಫ್ಲೋ, this is from negative to the positive, and current flow from positive to the negative. Once again, electron flowing from negative to positive. Okay, and current is always flowing from positive to the negative. ಓಕೆನಾ? ಅಂದ್ರೆ ಎಲೆಕ್ಟ್ರಾನ್ಸ್ಗಳು ಯಾವ ಕಡೆ ಫ್ಲೋ ಆಗುತ್ತೋ ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗುತ್ತೆ ಅಂತ ನೆನ್ಪಿಟ್ಕೊಬೇಕು. ಗೊತ್ತಾಗತ್ತಾ? ಓಕೆ, ರೈಟ್. ಸೊ ಇದಿಷ್ಟು ನಾವು ಲಾಸ್ಟ್ ಕ್ಲಾಸಲ್ಲಿ ಓದಿದ್ದು, ಡಿಯರ್ ಸ್ಟೂಡೆಂಟ್ಸ್. ಬಟ್ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ದಟ್ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗುತ್ತೆ ಅಂತ ಗೊತ್ತು ನಮಗೆ. ಅಂದರೆ ಅದು ಸುಮ್ಮನೆ ಫ್ಲೋ ಆಗುತ್ತಾ? ನಾನು ನಿನ್ನೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ನಾನು ಎಲೆಕ್ಟ್ರಾನ್ಸ್ಗಳನ್ನ ನಾವು ಯಾವುದು ಕಂಪೇರ್ ಮಾಡ್ಕೊಬೇಕು ಅಂತ ಹೇಳಿದ್ದೆ. ಇಟ್ ಶುಡ್ ಬಿ ಕಂಪೇರ್ಡ್, ಇಟ್ ಕ್ಯಾನ್ ಈಸಿಲಿ ಕಂಪೇರ್ ವಿತ್ ವಾಟರ್ ಫ್ಲೋಯಿಂಗ್ ಇನ್ ಅ ಟ್ಯೂಬ್ ಆರ್ ಪೈಪ್. ಒಂದು ಪೈಪಲ್ಲಿ ವಾಟರ್ ಫ್ಲೋ ಆಗೋದಕ್ಕೆ ನಾವು ಕಂಪೇರ್ ಮಾಡ್ಕೊಳ್ಬೋದು ಎಲೆಕ್ಟ್ರಾನ್ಸನ್ನು. ಸೊ ಈ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗಬೇಕು ಅಂದರೆ ಸುಮ್ಮನೆ ಫ್ಲೋ ಆಗಲ್ಲ. ಇಟ್ ರಿಕ್ವೈರ್ಸ್ ಸಮ್ ಎನರ್ಜಿ, ಆರ್ ಇಟ್ ಶುಡ್ ಬಿ ಸಮ್ ವರ್ಕ್ ಶುಡ್ ಬಿ ಡನ್ ದೇರ್. ಅಲ್ಲೊಂದಿಷ್ಟು ಕೆಲಸ ಆಗಬೇಕು. ಕೆಲಸ ಅಂದರೆ ಯಾರಾದರೂ ಎಲೆಕ್ಟ್ರಾನ್ಸ್ಗಳನ್ನ ತಳ್ಳಬೇಕಲ್ವಾ? ಸುಮ್ಮನೆ ಎಲೆಕ್ಟ್ರಾನ್ಸ್ಗಳು ಹೋಗುತ್ತಾ? ತಳ್ಳೋರು ಬೇಕು ತಾನೆ. ಶುಡ್ ಬಿ ವರ್ಕ್ ಇಸ್ ಡನ್ ದೇರ್, ದೆನ್ ಓನ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಫ್ರಮ್ ಒನ್ ಎಂಡ್ ಟು ದ ಅನದರ್ ಎಂಡ್. ಸೊ ಎಲೆಕ್ಟ್ರಾನ್ಸ್ಗಳು ಹೀಗೆ ಇಲ್ಲಿಂದ ಈ ಕಡೆಯಿಂದ ಈ ಕಡೆ ಹಿಂಗೆ ಬರ್ತಾ ಇದ್ದಾವೆ ಅಂತ ಅಂದರೆ ಅದು ಸುಮ್ಮನೆ ಬರೋದಕ್ಕಾಗಲ್ಲ. ಒಂದಿಷ್ಟು ಯಾರಾದರೂ ತಳ್ಳೋರು ಇರಬೇಕು. ಹಾಗಾದರೆ ತಳ್ಳುವಂಥ ಕೆಲಸವನ್ನು ಯಾರು ಮಾಡ್ತಾರೆ ಇಲ್ಲಿ? ಹಾಗಾದರೆ ಯಾರು ತಳ್ತಾರೆ? ಆ ತಳ್ಳುವಂಥ ಪ್ರೋಸೆಸ್ಗೆ ಏನಂತ ಕರಿತೀವಿ ನಾವು? ದಟ್ ಒನ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್ ಕ್ಲಾಸ್. ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಸೊ ಲೆಟ್ ಅಸ್ ಮೂವ್ ಆನ್ ಟು ದಟ್. ದಟ್ ಈಸ್ ಕಾಲ್ಡ್ ದ ತಳ್ಳುವಂಥ ಪ್ರೋಸೆಸ್ಸನ್ನೇ ನಾವು ಇಲ್ಲಿ ಏನಂತ ಕರಿತೀವಿ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಸೊ ವಿ ಶುಡ್ ಮೇಕ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ದೇರ್. ಸೊ ಡಿಫ್ರೆನ್ಸ್ ಅಂದರೆ
ಪೊಟೆನ್ಷಿಯಲ್ ಒಂದು ಎಂಡಲ್ಲಿ ಚಾರ್ಜ್ಗಳು ಜಾಸ್ತಿ ಇರಬೇಕು, ಇನ್ನೊಂದು ಎಂಡಲ್ಲಿ ಚಾರ್ಜ್ಗಳು ಕಡಿಮೆ ಇರಬೇಕು. ಅವಾಗ ಚಾರ್ಜ್ಗಳು ಜಾಸ್ತಿ ಇರೋ ಕಡೆಯಿಂದ ಕಡಿಮೆ ಇರೋ ಕಡೆಗೆ ಮೂವ್ ಆಗ್ತವೆ. ಗೊತ್ತಾಗತ್ತಾ? ಅಥವಾ ತಳ್ಳುವಂಥ ಒಂದು ಎನರ್ಜಿಯನ್ನು ನಾವಲ್ಲಿ ವರ್ಕನ್ನು ಮಾಡೋ ಹಾಗೆ ಮಾಡಬೇಕು, ಎನರ್ಜಿಯನ್ನು ಕ್ರಿಯೇಟ್ ಮಾಡಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ವಿ ಶುಡ್ ಮೇಕ್ ದ ಡಿಫ್ರೆನ್ಸ್ ಇದ್ರೆ ಮಾತ್ರ ಮೂವ್ ಆಗೋದಕ್ಕೆ ಸಾಧ್ಯ. ಸೊ ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡ್ರಿ. ಡಿಫ್ರೆನ್ಸ್ ಇಲ್ಲ ಅಂದರೆ ಏನಾಗುತ್ತೆ ಅಂತ, ಮೂವ್ ಆಗುತ್ತೋ ಇಲ್ವೋ ಡಿಫ್ರೆನ್ಸ್ ಇಲ್ಲ ಅಂದರೆ. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಎರಡು ಟ್ಯೂಬನ್ನು ಎರಡು ಬೀಕರನ್ನು ತಗೊಳ್ರಿ ಅಥವಾ ವಾಟರ್ ಬಾಟಲನ್ನು ತಗೊಳ್ರಿ, ಎರಡಕ್ಕೂ ಒಂದು ಪೈಪ್ನ ಕನೆಕ್ಟ್ ಮಾಡಿರಿ ಅಂತ. ಸೇಮ್ ಇದೇ ಥರನೇ. ಸೊ ಈಗ ವಾಟರ್ ಫ್ಲೋ ಆಗುತ್ತಾ ಒಂದು ಬೀಕರಿಂದ ಇನ್ನೊಂದು ಬೀಕರ್ಗೆ? No, there is no water flowing because both are having equal level of water. So is that water flow from beaker 2 to beaker 1? Beaker 2 in the beaker 1 ಗೆ water flow ಆಗತ್ತಾ? What is your answer? No. ಯಾಕೆ ಫ್ಲೋ ಆಗಲ್ಲ? ನೋ ಅಂದರೆ ಯಾಕೆ ಫ್ಲೋ ಆಗಲ್ಲ ವಾಟರ್? ಯಾಕೆ ಫ್ಲೋ ಆಗಲ್ಲ ಅಂತ ಅಂದರೆ ವಾಟರ್ ಲೆವೆಲ್ ಏನಾಗಿದೆ? ಈಕ್ವಲ್ ಇದೆ. ಸೊ ಈಕ್ವಲ್ ವಾಟರ್ ಲೆವೆಲ್ ಇರೋದ್ರಿಂದ ವಾಟರ್ ಫ್ಲೋ ಆಗಲ್ಲ ಅಲ್ವಾ? ಹಾಗಾದರೆ ಏನಾಗಬೇಕು? ವಾಟರ್ ಫ್ಲೋ ಆಗಬೇಕು ಅಂದರೆ ಏನು ಮಾಡಬೇಕು? ನಾವು ಏನು ಮಾಡಿದರೆ ವಾಟರ್ ಫ್ಲೋ ಆಗತ್ತೆ? ಥಿಂಕ್. ಏನು ಮಾಡಬೇಕು? ವಿ ಜಸ್ಟ್ ಇನ್ಕ್ರೀಸ್ ದ ಹೈಟ್ ಆಫ್ ದ ಬೀಕರ್. ಹೈಟ್ ಆಫ್ ದ ಬೀಕರ್ನ ಇನ್ಕ್ರೀಸ್ ಮಾಡಿದರೆ ವಾಟರ್ ಬೀಕರ್ 2 ಟು ಬೀಕರ್ 1 ಫ್ಲೋ ಆಗತ್ತೆ. ವಾಟರ್ ಫ್ಲೋ ಫ್ರಮ್ ದ ವಾಟರ್ ಬೀಕರ್ 2 ಟು ಬೀಕರ್ 1. ಸೊ ಬೈ ಇನ್ಕ್ರೀಸಿಂಗ್ ದ ಹೈಟ್, ದಿಸ್ ಮೇಕ್ಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ನೋಡ್ರಿ, ಇದನ್ನೇ ನಾವು ಡಿಫ್ರೆನ್ಸ್ ಆಯಿತು, ಅದನ್ನೇ ನಾವು ಹೈಟ್ ಡಿಫ್ರೆನ್ಸ್ ಅಂತ ಕರಿತೀವಿ. ಇದನ್ನು ನಾವೇನಂತ ಕರಿತೀವಿ? ಹೈಟ್ ಡಿಫ್ರೆನ್ಸ್. ಸಮ ಇದ್ರೆ ಅಂದರೆ ಈಕ್ವಲ್ ಇತ್ತು ಅಂದರೆ ವಾಟರ್ ಫ್ಲೋ ಆಗಲ್ಲ. ಇಟ್ ಶುಡ್ ಬಿ ದೇರ್ ಈಸ್ ಅ ಡಿಫ್ರೆನ್ಸ್, ದಟ್ ಈಸ್ ಹೈಟ್ ಡಿಫ್ರೆನ್ಸ್ ಇದ್ದಾಗ ವಾಟರ್ ಒಂದು ಬೀಕರಿಂದ ಇನ್ನೊಂದು ಬೀಕರ್ಗೆ ಫ್ಲೋ ಆಗುತ್ತೆ. ಅದೇ ಥರನೇ ಇಲ್ಲೂ ಕೂಡ ಎಲ್ಲಿ ಕಾಪರ್ ವೈರ್ ಇದೆ ಇಲ್ಲಿ ಎಲೆಕ್ಟ್ರಿಸಿಟಿ ಫ್ಲೋ ಆಗತ್ತಾ? ನೋ. ಯಾಕೆಂದರೆ ಇಲ್ಲೂ ಕೂಡ ಹಾಗೇನೇ ಆಗಿದೆ. ಏನು, ನಾವು ಮೊದಲು ಇಟ್ಟಿದ್ವಲ್ಲ ಬೀಕರ್ಗಳು, ಎರಡು ಬೀಕರ್ಗಳನ್ನ ಈಕ್ವಲ್ ಲೆವೆಲ್ ಪ್ಲೇಸಲ್ಲಿ, ಆ ಥರ ಇದೆ ಇಲ್ಲಿ. ಸೊ ಈಕ್ವಲ್ ಲೆವೆಲ್ ಪ್ಲೇಸಲ್ಲಿ ಇದ್ದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕ್ರಿಯೇಟ್ ಆಗಲ್ಲ. ವಿ ಶುಡ್ ಮೇಕ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹಿಯರ್. ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ನಾವು ಕ್ರಿಯೇಟ್ ಮಾಡಬೇಕು, ಆಗ ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತೆ ಅಥವಾ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗ್ತವೆ. ಹಾಗಾದರೆ ವಾಟ್ ಈಸ್ ಪೊಟೆನ್ಷಿಯಲ್? ಪೊಟೆನ್ಷಿಯಲ್ ಅಂದರೆ ನೀವು ಓದಿದ್ದೀವಿ ನಾವು ಲಾಸ್ಟ್ ಕ್ಲಾಸಲ್ಲೆಲ್ಲ, ದಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಇಟ್ಸ್ ಅ ಸ್ಟೋರ್ಡ್ ಎನರ್ಜಿ. ನಾವು ಪೊಟೆನ್ಷಿಯಲ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಅಂತ ಓದಿದ್ವಲ್ವ? ಸೊ ನಾವು ಕೈಯಲ್ಲಿ ಬಾಲ್ ಇಟ್ಕೊಂಡ್ರೆ ಅದು ಪೊಟೆನ್ಷಿಯಲ್ ಎನರ್ಜಿ, ಕೆಳಗಡೆ ಬಿಟ್ಟರೆ ಅದು ಅದು ಕೈನೆಟಿಕ್ ಎನರ್ಜಿ ಆಗುತ್ತೆ. ಕೆಳಗಡೆ ಬಿಟ್ಟಾಗ ಕೈನೆಟಿಕ್ ಎನರ್ಜಿ, ಕೈಯಲ್ಲಿ ಇಟ್ಕೊಂಡಾಗ ಪೊಟೆನ್ಷಿಯಲ್ ಎನರ್ಜಿ. ಸೊ ಎಲೆಕ್ಟ್ರಾನ್ಸ್ಗಳು ಅಲ್ಲಿ ಇದ್ದಾಗ ಅದು ಪೊಟೆನ್ಷಿಯಲ್ ಎನರ್ಜಿ, ಅವು ಮೂವ್ ಆಗ್ತಾ ಇದ್ರೆ ಕೈನೆಟಿಕ್ ಎನರ್ಜಿ. ಸೊ ದಿಸ್ ಇಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿಯನ್ನು ನಾವು ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಸೊ ಆ ಪೊಟೆನ್ಷಿಯಲ್ ಎನರ್ಜಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಸೊ ಲುಕ್ ಅಟ್ ಹಿಯರ್, ಇಲ್ಲಿ ನೋಡ್ರಿ, 4 ನೆಗೆಟಿವ್ ಚಾರ್ಜಸ್ ಇದೆ, 4 ಪಾಸಿಟಿವ್ ಚಾರ್ಜಸ್ ಇದೆ. ಇಲ್ಲಿ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಆಗಿದೆ. ಅದೇನಾಗಿರುತ್ತೆ? ಎಕ್ಸ್ಟ್ರಾ ಎಲೆಕ್ಟ್ರಾನ್ ಕೆಳಗಡೆ ಬರುತ್ತೆ. ಸೊ ದಟ್ ಮೇಕ್ಸ್ ದ ಮೂಮೆಂಟ್ ಆಫ್ ದ ಎಲೆಕ್ಟ್ರಾನ್. ಇಲ್ಲೂ ಕೂಡ ಹಾಗೇನೆ ನಾವೇನು ಮಾಡ್ತೀವಿ? ಈ ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಅದಕ್ಕೆ, ಸೊ ಇಲ್ಲಿ ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡೋದ್ರ ಮುಖಾಂತರ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಬ್ಯಾಟ್ರಿಯಲ್ಲಿ ಒಂದಿಷ್ಟು ವೋಲ್ಟೇಜ್ ಇರುತ್ತೆ, ಅದೇನು ಮಾಡುತ್ತೆ? ಎಲೆಕ್ಟ್ರಾನ್ಸ್ಗಳನ್ನು ಮೂವ್ ಆಗೋ ಹಾಗೆ ಮಾಡುತ್ತೆ. ಎಲೆಕ್ಟ್ರಾನ್ಸ್ಗಳನ್ನ ಮೂವ್ ಆಗೋ ಹಾಗೆ ಮಾಡೋದನ್ನೇ ನಾವೇನಂತ ಕರಿತೀವಿ? ವರ್ಕ್ ಡನ್ ಟು ಮೂವ್ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಏನು ಮಾಡ್ತೀವಿ ನಾವು? ಎಲೆಕ್ಟ್ರಾನ್ಸ್ನ ಮೂವ್ ಮಾಡೋದಕ್ಕೆ ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿ ವೋಲ್ಟೇಜನ್ನು ಕ್ರಿಯೇಟ್ ಮಾಡ್ತೀವಿ. ಆ ವೋಲ್ಟೇಜ್ ಏನು ಮಾಡುತ್ತೆ? ಒಂದಿಷ್ಟು ಕೆಲಸ ಮಾಡುತ್ತೆ. ಏನು ಕೆಲಸ? ಇಟ್ ಕ್ರಿಯೇಟ್ಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆ್ಯಂಡ್ ಹೆಲ್ಪ್ಸ್ ಟು ಮೂವ್ ದ ಎಲೆಕ್ಟ್ರಿಕ್ ಚಾರ್ಜಸ್ ಫ್ರಮ್ ಒನ್ ಪಾಯಿಂಟ್ ಟು ದ ಅನದರ್ ಪಾಯಿಂಟ್. ಅರ್ಥ ಆಗ್ತಿದೆಯಾ? ಸೊ ಅದನ್ನೇ ನಾವು ಏನಂತ ಕರಿತೀವಿ? ನೋಡ್ರಿ, ಡಿಫ್ರೆನ್ಸ್ ಕ್ರಿಯೇಟ್ ಆಗಿರುತ್ತಲ್ಲ, ಅದನ್ನೇ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆರ್ ವೋಲ್ಟೇಜ್ ಅಂತ ಕರಿತೀವಿ, ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಬಿಟ್ವೀನ್ 2 ಪಾಯಿಂಟ್ಸ್. ಸೊ ಅದನ್ನು ಮೂವ್ ಮಾಡಬೇಕು ಅಂದರೆ ಒಂದಿಷ್ಟು ಚಾರ್ಜಸ್ಗಳನ್ನು, ಏನು ಮೂವ್ ಆಗೋದು? ಚಾರ್ಜಸ್ ಯಾವಾಗ ಒಂದಿಷ್ಟು ವರ್ಕ್ ಆದಾಗ, ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನು ಮಾಡುತ್ತೆ? ಎಲೆಕ್ಟ್ರಾನ್ಸ್ಗಳನ್ನ ತಳ್ಳತ್ತಲ್ಲ, ಅದನ್ನೇ ನಾವು ಇಲ್ಲಿ ಏನಂತ ಕರೆದ್ವಿ? ವರ್ಕ್ ಡನ್ ಅಂತ ಕರೆದ್ವಿ. ಏನು ಮೂವ್ ಆಗಿದ್ದು? ಚಾರ್ಜಸ್ಗಳು ಮೂವ್ ಆಗಿದ್ದೇನು? ಚಾರ್ಜ್. ಏನಾಗಿದ್ದು? ಕೆಲಸ ಆಗಿದ್ದು. ಸೊ ಅದಕ್ಕೆ ಅದನ್ನೇನಂತ ಕರಿತೀವಿ ನಾವು? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವೋಲ್ಟೇಜ್.
ಸೊ ವರ್ಕ್ ಡನ್ ಅನ್ನು ನಾವು ಜೌಲ್ಸ್ ಇಂದ ಮೆಜರ್ ಮಾಡ್ತೀವಿ ಎಸ್ ಐ ಯೂನಿಟ್, ಚಾರ್ಜ್ ಅನ್ನ ಕೂಲಮ್ ಇಂದ ಮೆಜರ್ ಮಾಡ್ತೀವಿ. ಸೊ ರಿಮೆಂಬರ್, ನಾನು ಇನ್ನೊಂದು ಇಲ್ಲಿ ನೋಡ್ರಿ, ಇಲ್ಲೊಂದು ಹೊಸ ಎಸ್ ಐ ಯೂನಿಟ್ ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅದು ಏನದು? ವೋಲ್ಟ್, ಜೌಲ್ಸ್. ಒಂದು ಫಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ, ಹಿಂದೆ ಕರೆಂಟ್ಗೆ ಎಸ್ ಐ ಯೂನಿಟ್ ಓದಿದ್ವಿ ನಾವು, ಏನದು? ಆಂಪಿಯರ್. ಸೊ ಇದಕ್ಕೆ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ಸಿಂಬಲ್ಲು ಕೂಡ ವಿನೇ, ಎಸ್ ಐ ಯೂನಿಟ್ ಕೂಡ ವಿನೇ, ದಟ್ ಈಸ್ ವೋಲ್ಟ್. ಪೊಟೆನ್ಷಿಯಲ್ ಡಿಫರೆನ್ಸ್ ಸಿಂಬಲ್ ವಿ, ಎಸ್ ಐ ಯೂನಿಟ್ ವೋಲ್ಟ್. ಸೊ ಎಸ್ ಐ ಯೂನಿಟ್ ವೋಲ್ಟ್ ಹೆಂಗಾಯ್ತು ಅಂತ ಅಂದ್ರೆ ನೋಡ್ರಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಚಾರ್ಜ್. ವರ್ಕ್ ಡನ್ ಅಂದ್ರೆ ಡಬ್ಲ್ಯೂ ಸಿಂಬಲ್ ಇದು, ಚಾರ್ಜ್ ಅಂದ್ರೆ ಕ್ಯೂ ಸಿಂಬಲ್, ಅದರ ಎಸ್ ಐ ಯೂನಿಟ್ಗಳು ಜೌಲ್ ಮತ್ತೆ ಕೂಲಮ್. ಹಾಗಾಗಿ ಪೊಟೆನ್ಷಿಯಲ್ ಡಿಫರೆನ್ಸ್ದು ಎಸ್ ಐ ಯೂನಿಟ್ ಏನಾಗತ್ತಪ್ಪ ಅಂದ್ರೆ ಜೌಲ್ಸ್ ಪರ್ ಕೂಲಂಬ್ ಆಗತ್ತೆ. ಗೊತ್ತಾಗತ್ತಾ? ನೋಡ್ರಿ, ಜೌಲ್ ಪರ್ ಕೂಲಮ್ ಇಲ್ಲಿ ಇದೆಯಲ್ಲ, ಜೌಲ್ ಪರ್ ಕೂಲಮ್, ಇದು ಜೌಲ್ ಪರ್ ಕೂಲಂಬ್ ಆಗತ್ತೆ. ಬಟ್ ಈ ಜೌಲ್ ಪರ್ ಕೂಲಮ್ ಅನ್ನ ನಾವು, ಈ ಜೌಲ್ ಪರ್ ಕೂಲಮ್ ಇದೆಯಲ್ಲ, ಇದನ್ನ ನಾವು ಸಿಂಪಲ್ ಆಗಿ ವಿ ಅಂತ ಕರಿತೀವಿ. ಅದನ್ನ ಸಿಂಗಲ್ ವರ್ಡ್ ಅಲ್ಲಿ ವಿ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಈಗ ಆಕ್ಸಿಲರೇಷನ್ದು ಏನು ಫೋರ್ಸ್ದು ಎಸ್ ಐ ಯೂನಿಟ್ ಅನ್ನು ನಾವು ನ್ಯೂಟನ್ ಅಂತ ಕರಿತೀವಲ್ಲ, ಹಾಗೇನೆ ಇಲ್ಲೂ ಕೂಡ ಏನಂತ ಕರಿತೀವಿ? ಸಿಂಪಲ್ ಆಗಿ ಇಲ್ಲಿ ವೋಲ್ಟ್ ಅಂತ ಕರಿತೀವಿ. ಇಟ್ ಇಸ್ ನೇಮ್ಡ್ ಆಸ್ ಅಲೆಸಾಂಡ್ರೋ ವೋಲ್ಟಾ ಅನ್ನುವಂಥ ಸೈಂಟಿಸ್ಟ್. ಅಲೆಸಾಂಡ್ರೋ ವೋಲ್ಟಾ ಅವರೊಬ್ಬರು ಸೈಂಟಿಸ್ಟು, ಅವರ ನೇಮನ್ನೇ ನಾವು ಇಲ್ಲಿ ಎಸ್ ಐ ಯೂನಿಟ್ ಆಗಿ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ಯೂಸ್ ಮಾಡ್ತೀವಿ. ಗೊತ್ತಾಗತ್ತಾ? ಸೊ joule per coulomb is a SI unit for potential difference. It is simply called as volt. Potential difference SI unit is volt. ಯಾಕೆ ಅದು? ಜೌಲ್ ಪರ್ ಕೂಲಮ್. ಜೌಲ್ ಪರ್ ಕೂಲಮ್ ಹೇಗೆ ಬಂತು ಗೊತ್ತಾಯ್ತಲ್ವಾ? ಜೌಲ್ ಪರ್ ಕೂಲಮ್ ಹೇಗೆ ಬಂತಪ್ಪ ಅಂದ್ರೆ ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್ ಇರೋದ್ರಿಂದ, ವರ್ಕ್ ಡನ್ ಎಸ್ ಐ ಯೂನಿಟ್ ಜೌಲ್ಸ್ ಅಂಡ್ ಚಾರ್ಜ್ ಕೂಲಮ್, ದಟ್ಸ್ ವೈ ಜೌಲ್ ಪರ್ ಕೂಲಮ್ ಆಯ್ತು. ಸೊ ಜೌಲ್ ಪರ್ ಕೂಲಮ್ ಅನ್ನ ನಾವೇನಂತ ಕರಿತೀವಿ? ವೋಲ್ಟ್ ಅಂತ ಸಿಂಪಲ್ ಆಗಿ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್. ಅಂಡ್ ಸೊ ದೀಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನ ಮೆಜರ್ ಮಾಡೋದಕ್ಕೊಂದು ಡಿವೈಸ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಅದಕ್ಕಿಂತ ಮುಂಚೆ 1 ವೋಲ್ಟ್ ಅಂದ್ರೆ ಏನಪ್ಪಾ ಅಂದ್ರೆ, ನಾವು ಹಿಂದೆ 1 ಆಂಪಿಯರ್ ಅಂದ್ರೆ ಏನು ಅಂತ ಓದಿದ್ವಲ್ವ, ಹಾಗೇನೆ ಇಲ್ಲಿ 1 ವೋಲ್ಟ್ ಅಂದ್ರೆ ಏನಪ್ಪಾ ಅಂದ್ರೆ 1 ವೋಲ್ಟ್ ಈಸ್ ಈಕ್ವಲ್ ಟು 1 ಜೌಲ್. ಅಂದ್ರೆ 1 ಜೌಲ್ ವರ್ಕ್ ಡನ್ ಆಗಬೇಕು, ಆಮೇಲೆ 1 ಕೂಲಮ್ ಚಾರ್ಜ್ ಮೂವ್ ಆಗಿರಬೇಕು. ಅದನ್ನ ನಾವು 1 ವೋಲ್ಟ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? 1 ವೋಲ್ಟ್ ನಥಿಂಗ್ ಬಟ್ 1 ಜೌಲ್ ವರ್ಕ್ ಡನ್ ಅಂಡ್ 1 ಕೂಲಮ್ ಚಾರ್ಜ್, ಅಂಡ್ ಇಟ್ ಈಸ್ ಮೆಜರ್ಡ್ ಬೈ ವೋಲ್ಟ್ ಮೀಟರ್ ಅನ್ನುವಂಥ ಒಂದು ಡಿವೈಸ್ ನ ಯೂಸ್ ಮಾಡ್ಕೊಂಡು ಇದನ್ನ ನಾವು ಮೆಜರ್ ಮಾಡ್ತೀವಿ. ಹೇಗೆ ಕರೆಂಟ್ ಅನ್ನು ನಾವು ಮೆಜರ್ ಮಾಡಿದ್ದು ಆಮೀಟರ್ ಅನ್ನುವಂಥ ಒಂದು ಡಿವೈಸ್ ನ ಯೂಸ್ ಮಾಡಿದ್ವಿ, ಹಾಗೇನೆ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಮೆಜರ್ ಮಾಡೋದಕ್ಕೆ ವೋಲ್ಟ್ ಮೀಟರ್ ಅಂತ ಒಂದು ಡಿವೈಸ್ ಅನ್ನು ಯೂಸ್ ಮಾಡ್ತೀವಿ. ಸೊ ಈ ವೋಲ್ಟ್ ಮೀಟರ್ ಅನ್ನು ನಾವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀವಿ ಯಾವಾಗಲೂ. ಇಟ್ ಶುಡ್ ಬಿ ಕನೆಕ್ಟೆಡ್ ಪ್ಯಾರಲಲ್ ಆಲ್ವೇಸ್. ಅದೇ ಆಮೀಟರ್ನ ಯಾವಾಗಲೂ ಸೀರೀಸ್. ನೋಡ್ರಿ, ಪ್ಯಾರಲಲ್ ಅಂದ್ರೆ ಈ ರೀತಿ ಕನೆಕ್ಟ್ ಮಾಡೋದು. ಸೀರೀಸ್ ಅಂದ್ರೆ ಇಲ್ಲೆಲ್ಲಾದ್ರೂ ತಗೊಬಂದು ವೋಲ್ಟ್ ಮೀಟರ್ನ ಇಟ್ರೆ ಅದನ್ನ ಸೀರೀಸ್ ಕನೆಕ್ಷನ್ ಅಂತ ಕರಿತೀವಿ. ಅಲ್ಲಿ ಆಮೀಟರ್ನ ಇಡ್ತೀವಿ ನಾವು ಇದ್ರ ಬದಲು. ಎಷ್ಟು ಕರೆಂಟ್ ಪಾಸ್ ಆಗ್ತದೆ ಅಂತ ಕಂಡುಹಿಡಿಯೋಕೆ ನಾವು ಆಮೀಟರ್ನ ಇಡ್ತೀವಿ ಇಲ್ಲಿ. ಸೊ ಇಲ್ಲಿ ಇಟ್ರೆ ಅದನ್ನ ಸೀರೀಸ್ ಕನೆಕ್ಷನ್ ಅಂತ ಕರಿತೀವಿ. ಈಗ ಇಲ್ಲಿ ಇಟ್ಟಿದಾರಲ್ಲ, ಈ ರೀತಿ ಇಡೋದ್ರಿಂದ, ಅಂದ್ರೆ ಈ ರೀತಿ ಇಲ್ಲಿ ಕನೆಕ್ಟ್ ಮಾಡಿರೋದ್ರಿಂದ ಅದನ್ನ ಪ್ಯಾರಲಲ್ ಕನೆಕ್ಷನ್ ಅಂತ ಕರಿತೀವಿ. ವೋಲ್ಟ್ ಮೀಟರ್ನ ಯಾವಾಗಲೂ ಪ್ಯಾರಲಲ್ ಕನೆಕ್ಟ್ ಮಾಡಬೇಕು, ಅಂಡ್ ಆಮೀಟರ್ ಅನ್ನು ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಅಂಡರ್ಸ್ಟುಡ್? ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. So electric potential or potential difference, electric current will flow through a conductor only if there is a difference in the electric potential between two ends of a conductor. Difference idre matra move agutte. So this difference in electric potential between the two ends of a conductor is called potential difference. So ಈ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಪ್ರೊವೈಡ್ ಮಾಡುವಂತಾರೆ, ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇತ್ತು ಅಂದ್ರೆ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗ್ತವೆ, ವೋಲ್ಟೇಜ್ ಕ್ರಿಯೇಟ್ ಆಗುತ್ತೆ. ಈ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಕ್ರಿಯೇಟ್ ಮಾಡೋರು ಯಾರಪ್ಪ ಅಂತ ಅಂದ್ರೆ
ಬ್ಯಾಟ್ರಿ ಆರ್ ಸೆಲ್ಲನ್ನು ಯೂಸ್ ಮಾಡ್ತೀವಿ. ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಬ್ಯಾಟ್ರಿ ಅಥವಾ ಸೆಲ್ಲನ್ನು ಯೂಸ್ ಮಾಡ್ತೀವಿ. ಗೊತ್ತಾಗ್ತಿದೆಯಾ? ಸೊ ನಾನು ಅವಾಗಲೇ ಹೇಳ್ದಂಗೆ ಬಿಟ್ವೀನ್ 2 ಪಾಯಿಂಟ್ಸ್ ಎ ಅಂಡ್ ಬಿ ಆಫ್ ಎ ಕಂಡಕ್ಟರ್ ಈಸ್ ಅಮೌಂಟ್ ಆಫ್ ವರ್ಕ್ ಡನ್ ಟು ಮೂವ್ ಯೂನಿಟ್ ಚಾರ್ಜ್ ಫ್ರಮ್ ಎ ಟು ಬಿ. ಸೊ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಎಷ್ಟು ಎಲೆಕ್ಟ್ರಾನ್ಸ್ಗಳನ್ನು, ಅಂದರೆ 1 ಕೂಲಮ್ ಚಾರ್ಜನ್ನು ಮೂವ್ ಮಾಡೋದಕ್ಕೆ ಎಷ್ಟು ನಾವು ಕೆಲಸ ಮಾಡಬೇಕು, ಅಂದರೆ ಅಷ್ಟು ಎಲೆಕ್ಟ್ರಾನ್ಸ್ಗಳನ್ನು ಮೂವ್ ಮಾಡೋದಕ್ಕೆ ಎಷ್ಟು ಕೆಲಸ ಮಾಡಬೇಕು ಅದನ್ನು ವರ್ಕ್ ಡನ್ ಅಂತ ಕರಿತೀವಿ. ಸೊ ದ ಫಾರ್ಮುಲಾ ಫಾರ್ ದಟ್ ಈಸ್ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. And the potential difference is SI unit of the potential difference is volt. ಅರ್ಥ ಆಗ್ತಿದೆ ಅಲ್ವಾ? ಅದನ್ನ ಕ್ಯಾಪಿಟಲ್ ವಿ ಅಂತ ಕರಿತೀವಿ. ಸಿಂಬಲ್ SI unit volt, that symbol V, and the potential difference symbol ಕೂಡ V ನೇ ನೆನಪಿಟ್ಕೊಬೇಕು. So 1 volt nothing but 1 joule divided by 1 coulomb charge. 1 joule of work done divided by 1 coulomb of charge, that is the SI unit is joule per coulomb, that is simply called as volt. And potential difference is measured in voltmeter, and it is always connected in parallel to the points between the potential difference is to be measured. ಅಂದರೆ potential difference ಮೆಜರ್ ಮಾಡಬೇಕಾಗಿರುವಂತಹ ಎರಡು ಎಂಡ್ನ ನಡುವೆ ಪ್ಯಾರಲಲ್ ಆಗಿ ವೋಲ್ಟ್ ಮೀಟರ್ನ ನಾವು ಕನೆಕ್ಟ್ ಮಾಡ್ತೀವಿ. ನಾನು ಹಿಂದೆ ತೋರಿಸಿದಂತೆ. ಗೊತ್ತಾಗ್ತಿದೆಯಾ? So this is about the potential difference. Take down the question. What is potential difference? What is potential difference? Write the formula for the potential difference. What is the SI unit for the potential difference? And name the device used to measure the potential difference. Next, another question. How ammeter and voltmeter should be connected in a circuit? How ammeter and voltmeter should connected in a circuit? So this is about the potential difference. So this is a simple diagram for electric circuit. ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಏನಪ್ಪ ಅಂತಂದರೆ ಈ ಆ್ಯಮೀಟರ್, ವೋಲ್ಟ್ ಮೀಟರ್, ಆಮೇಲೆ ಬಲ್ಬ್, ಸ್ವಿಚ್, ಆಮೇಲೆ ಸೆಲ್ಗಳನ್ನ ಇವನ್ನೆಲ್ಲ ಕನೆಕ್ಟ್ ಮಾಡಿ ಒಂದು ಸರ್ಕ್ಯೂಟ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಅಂದರೆ ಬಲ್ಬ್ ಹತ್ತೋ ಹಾಗೆ ಮಾಡ್ತೀವಿ, ಲೈಟ್ ಹತ್ತೋ ಹಾಗೆ ಮಾಡ್ತೀವಿ. ಸೊ ಅದನ್ನು ಕನೆಕ್ಟ್ ಮಾಡುವಂಥ ಒಂದು ಸರ್ಕ್ಯೂಟನ್ನೇ ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕರಿತೀವಿ. ವೆರಿ ಸಿಂಪಲ್. ಇಟ್ಸ್ ಎ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಪಾತ್ ಆಫ್ ಆನ್ ಎಲೆಕ್ಟ್ರಿಕ್ ಕರೆಂಟ್. ಒಂದು ಎಲೆಕ್ಟ್ರಿಕ್ ಕರೆಂಟ್ನ ಕ್ಲೋಸ್ಡ್ ಪಾತ್. ಸೊ ಏನೇನು ಯೂಸ್ ಮಾಡಬೇಕು ನಾವು ಒಂದು ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ? ಸೆಲ್ ಇರಬೇಕು, ಓಕೆ, ಆಮೇಲೆ ಬಲ್ಬ್ ಇರಬೇಕು, ಆ್ಯಮೀಟರ್ ಇರಬೇಕು, ಆ್ಯಂಡ್ ಪ್ಲಗ್ ಕೀ ಇರಬೇಕು. ದಿಸ್ ಇಸ್ ವೈರ್. ಸೊ ಇಟ್ಸ್ ಅ ಕ್ಲೋಸ್ಡ್ ಪಾತ್, ಎಲ್ಲೂ ಓಪನ್ ಆಗಿಲ್ಲ ಅಲ್ವ, ಎಲ್ಲ ಕಡೆನೂ ಕನೆಕ್ಟ್ ಆಗಿದೆ. ಸೊ ಇದು ಸ್ವಿಚ್, ಪ್ಲಗ್ ಕೀ ಅಂದರೆ ಸ್ವಿಚ್, ಸೆಲ್ ಅಂದರೆ ಇಟ್ ಗಿವ್ಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಆ್ಯಮೀಟರ್ ಅಂದರೆ ಇಟ್ ಮೆಜರ್ಸ್ ದ electric current, and bulb, and you can connect the voltmeter also for this here parallel ಆಗಿ voltmeter ನ ನೀವು ಕನೆಕ್ಟ್ ಮಾಡಬಹುದು. ಇದಕ್ಕೆ ಈ ರೀತಿ ಕನೆಕ್ಟ್ ಮಾಡಿಬಿಟ್ರೆ ವೋಲ್ಟ್ಮೀಟರ್ನ ನೀವು ಕನೆಕ್ಟ್ ಮಾಡ್ಬೋದು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ ಅಂತಲೂ ನಿಮಗೆ ಈ ಸರ್ಕ್ಯೂಟಲ್ಲಿ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಸಿಂಪಲ್ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಕಂಪ್ರೈಸಿಂಗ್ ಅಂದರೆ ಏನೇನಿದೆ ಆಫ್ ಎ ಸೆಲ್, ಎಲೆಕ್ಟ್ರಿಕ್ ಬಲ್ಬ್, ಆಮೀಟರ್ ಆ್ಯಂಡ್ ಪ್ಲಗ್ ಕೀ. So electric circuit is a continuous closed path of an electric current. Take down the question. What is electric circuit? Draw a schematic diagram of electric circuit. What is electric circuit? Draw a schematic diagram of electric circuit. So some of the symbols are there which are used in the electricity, used in electric current, or in this electronics gadgets, or which are which can use it to show in paper. ಅಂದರೆ ನಾವು ಬರೆದು ತೋರಿಸೋದಕ್ಕೆ ಯೂಸ್ ಮಾಡುವಂಥ ಕೆಲವೊಂದಿಷ್ಟು ಸಿಂಬಲ್ಸ್ಗಳು ಅಬೌಟ್ ದ ಎಲೆಕ್ಟ್ರಾನಿಕ್ಸ್ ಆರ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್. ಎಲೆಕ್ಟ್ರಿಕ್ ಸರ್ಕ್ಯೂಟ್ಸಲ್ಲಿ ನಾವು ಯಾವ್ಯಾವ ಥರ ಸಿಂಬಲ್ಸ್ನ ಯೂಸ್ ಮಾಡ್ತೀವಿ ಬರಿಬೇಕಾದ್ರೆ, ಎಲೆಕ್ಟ್ರಿಕ್ ಗಡ್ಜೆಟ್ಸ್ನ ಇಂಡಿಕೇಟ್ ಮಾಡುವಂಥ ಸಿಂಬಲ್ಸ್ಗಳಿವು. ಕೆಲವೊಂದಿಷ್ಟು
ಸರ್ಕ್ಯೂಟ್ಸ್ಗಳಲ್ಲಿ ಯೂಸ್ ಮಾಡುವಂಥ ಡಿವೈಸ್ಗಳು ಇರ್ತಾವಲ್ವ, ಅವುಗಳನ್ನ ತೋರಿಸುವಂಥ ಸಿಂಬಲ್ಸ್ಗಳು. ಇವುಗಳನ್ನ ನೆನ್ಪಿಟ್ಕೊಬೇಕು ನೀವು, ಏಕೆಂದರೆ ಇದನ್ನು ನಾವು ಲೆಸನಲ್ಲಿ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ಇದನ್ನ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ನ ಬರೆಯೋದಕ್ಕೆ ನಿಮಗೆ ಈಸಿ ಆಗುತ್ತೆ, ಬೇಗ ಅರ್ಥ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ಇಸ್ ದಿಸ್ ಇಸ್ ಎಲೆಕ್ಟ್ರಿಕ್ ಸೆಲ್. ಈ ರೀತಿ ಬರೆದ್ರೆ ಅದನ್ನು ಎಲೆಕ್ಟ್ರಿಕ್ ಸೆಲ್ ಅಂತ ಕರಿತೀವಿ. ದಿಸ್ ಈಸ್ ಬ್ಯಾಟ್ರಿ ಆರ್ ಎ ಕಾಂಬಿನೇಷನ್ ಆಫ್ ಎಲೆಕ್ಟ್ರಿಕ್ ಸೆಲ್. ಅಂದರೆ ಇದು ಒಂದು ಎಲೆಕ್ಟ್ರಿಕ್ ಸೆಲ್ನ ಇಂಡಿಕೇಟ್ ಮಾಡುತ್ತೆ, ಇದು 2 or more ಎಲೆಕ್ಟ್ರಿಕ್ ಸೆಲ್ಸ್ನ ಇಂಡಿಕೇಟ್ ಮಾಡುತ್ತೆ. ಇದು 2 or more ಎಲೆಕ್ಟ್ರಿಕ್ ಸೆಲ್ಸ್ನ ಅಂದರೆ ಒಂದಕ್ಕಿಂತ ಹೆಚ್ಚಿಗೆ ಎಲೆಕ್ಟ್ರಿಕ್ ಸೆಲ್ಸ್ ಕಾಂಬಿನೇಷನ್ ಆಫ್ ಸೆಲ್. ಅಥವಾ ಬ್ಯಾಟ್ರಿ, ನೀವು ಬ್ಯಾಟ್ರಿ ಕನೆಕ್ಟ್ ಮಾಡಿದರೆ ಈ ಥರ ಸಿಂಬಲ್ನ ಯೂಸ್ ಮಾಡಬೇಕಾಗತ್ತೆ. ಇನ್ನು ಇದು ಪ್ಲಗ್ ಕೀ ಆರ್ ಸ್ವಿಚ್ ಓಪನ್, ಅಂದರೆ ಆಫ್, ಸ್ವಿಚ್ ಆಫ್ ಇದ್ದಾಗ ಈ ರೀತಿ ಸಿಂಬಲ್ನ ತೋರಿಸ್ಬೇಕು. ಯಾವುದೊಂದು ಸರ್ಕ್ಯೂಟ್ನ ಸ್ವಿಚ್ ಆಫ್ ತೋರಿಸ್ಬೇಕು ಅಂದಾಗ ನೀವು ಈ ರೀತಿ ಬರೀಬೇಕು. ಯಾವುದೇ ಒಂದು ಸರ್ಕ್ಯೂಟಲ್ಲಿ ಸ್ವಿಚ್ ಆನ್ ತೋರಿಸ್ಬೇಕು ನೀವು ಅಂತ ಅಂದರೆ ಇದನ್ನು ಬರೀಬೇಕು. ಇದನ್ನು ಕ್ಲೋಸ್ಡ್ ಅಂತ ಕರಿತೀವಿ, ಅಂದರೆ ಕನೆಕ್ಟ್ ಆಗಿದೆ ಅಂತ. ಇದು ಓಪನ್ ಆಗಿದೆ ಅಂದರೆ ಡಿಸ್ಕನೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಕೆಳಗಡೆ ತೋರಿಸ್ತಿರಲ್ಲ ಈ ಥರನೂ ಬರಿಬೋದು ನೀವು. ಇದು ಓಪನ್, ಇದು ಕ್ಲೋಸ್ಡ್, ಗೊತ್ತಾಗುತ್ತೆ? ಇಲ್ಲಿ ಕಾಣಿಸ್ತದಲ್ಲ ಈ ಥರ, ಇದು ಕ್ಲೋಸ್ಡ್, ಇದು ಓಪನ್. ಓಕೆ, ನೆಕ್ಸ್ಟು ಬಲ್ಬ್ನ ಸಿಂಬಲ್ ಈ ರೀತಿ ಬರೋದು ತೋರಿಸ್ಬೇಕು. ಆಮೇಲೆ ಇದು ರೆಸಿಸ್ಟರ್ಸ್ ಆರ್ ರೆಸಿಸ್ಟೆನ್ಸ್. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ, ರೆಸಿಸ್ಟೆನ್ಸ್ ಬಗ್ಗೆ ಬರುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಇದ್ರ ಬಗ್ಗೆ. ಇದು ರೆಸಿಸ್ಟರ್ಸ್ನ ಸಿಂಬಲ್, ಅಂದರೆ ವಿಚ್ ರೆಸಿಸ್ಟರ್ಸ್ಗಳನ್ನು ನಾವು ಅಲ್ಲಲ್ಲಿ ಕನೆಕ್ಟ್ ಮಾಡ್ತೀವಿ ಸರ್ಕ್ಯೂಟ್ಗಳಲ್ಲಿ. ಸೊ ಎಲ್ಲೆಲ್ಲಿ ಕನೆಕ್ಟ್ ಮಾಡಿದ್ದೀವಿ ಅನ್ನೋದನ್ನು ತೋರಿಸುತ್ತೆ ಈ ಸಿಂಬಲ್. ಆ್ಯಂಡ್ ವೇರಿಯೇಬಲ್ ರೆಸಿಸ್ಟೆನ್ಸ್ ಆರ್ ರಿಯೋಸ್ಟಾಟ್, ಅಂದರೆ ರೆಸಿಸ್ಟರ್ಸ್ಗಳನ್ನು ಇಷ್ಟೇ ಓಮ್ ರೆಸಿಸ್ಟೆನ್ಸ್ ಇರಬೇಕು ಅಂತ ನಾವು ಇರತ್ತೆ, ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಸೊ ಆವಾಗ ನಾವು ರಿಯೋಸ್ಟಾಟ್ ಅಂತ ಒಂದು ಡಿವೈಸ್, ಆಮೀಟರ್, ವೋಲ್ಟ್ ಮೀಟರ್ ಇದೆಯಲ್ಲ, ಆ ಥರ ರಿಯೋಸ್ಟಾಟ್ ಅಂತ ಒಂದು ಡಿವೈಸ್ ಇದೆ. ವೇರಿಯೇಬಲ್ ರೆಸಿಸ್ಟೆನ್ಸನ್ನು ಕೊಡುತ್ತೆ ಅದು ನಮಗೆ, ಅಂದರೆ ನಮ್ಗೆ ಬೇಕಾಗಿರುವಂಥ ರೆಸಿಸ್ಟೆನ್ಸನ್ನು ಕೊಡುತ್ತೆ. ಆ ಡಿವೈಸ್ ಕನೆಕ್ಟ್ ಮಾಡಿದ್ವಿ ನಾವು ಅಂತಂದರೆ ಈ ರೀತಿ ಸಿಂಬಲ್ನ ತೋರಿಸ್ಬೋದು, ಅಥವಾ ಈ ರೀತಿ ಸಿಂಬಲನ್ನು ಕೂಡ ತೋರಿಸ್ಬೋದು. ಇದಾದರೂ ಓಕೆ, ಇದಾದರೂ ಓಕೆ, ಬೋತ್ ಆರ್ ವೇರಿಯೇಬಲ್ ರೆಸಿಸ್ಟರ್ಸ್. ಆ್ಯಂಡ್ ಆಸ್ ಐ ಸೆಡ್ ಆಮೀಟರ್, ಇದನ್ನು ಆಮೀಟರ್ ಅಂತ ಕರಿತೀವಿ ಸಿಂಬಲ್ನ, ಇದನ್ನು ವೋಲ್ಟ್ ಮೀಟರ್ ಅಂತ ಕರಿತೀವಿ. ಈ ರೀತಿ ಸಿಂಬಲ್ ಇದೆ, ಗೊತ್ತಾಗುತ್ತಾ? ನೆಕ್ಸ್ಟು ವೈರ್ ಜಾಯಿಂಟ್. ಇದು ವೈರ್ ಜಾಯಿಂಟ್ ಆಗಿದ್ರೆ ಈ ರೀತಿ ತೋರಿಸ್ತೀವಿ, ಅಂದರೆ ಒಂದು ವೈರ್ನ ಕನೆಕ್ಟ್ ಮಾಡ್ತೀವಲ್ಲ ನಾವು, ಒಂದು ವೈರ್ ಹೋಗಿರುತ್ತೆ, ಅದಕ್ಕೆ ಇನ್ನೊಂದು ವೈರ್ನ ಕನೆಕ್ಟ್ ಮಾಡ್ತೀವಲ್ಲ, ಆ ರೀತಿ ವೈರ್ ಜಾಯಿಂಟ್ ಇದ್ರೆ ಈ ರೀತಿ ಸಿಂಬಲ್. ಅಥವಾ ಕನೆಕ್ಟ್ ಆಗದೇನೆ ಅದ್ರ ಪಕ್ಕ ಹಾದು ಹೋಗಿದ್ರೆ, ಅಂದರೆ ಅದ್ರ ಮೇಲ್ಗಡೆನೆ ಹಾದು ಹೋಗಿರುತ್ತೆ, ಅದರ ಕನೆಕ್ಟ್ ಆಗಿರಲ್ಲ, ಅದನ್ನು ನಾವು ವೈರ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್. ಇದು ವೈರ್ ಕ್ರಾಸಿಂಗ್ ಆಗಿದ್ರೆ ಈ ರೀತಿ ತೋರಿಸ್ತೀವಿ, ಜಾಯಿಂಟ್ ಆಗಿದ್ರೆ ಈ ರೀತಿ, ಕ್ರಾಸಿಂಗ್ ಆಗಿದ್ರೆ ಈ ರೀತಿ. ಅರ್ಥ ಆಗತ್ತಾ? ಸೊ ದೀಸ್ ಆರ್ ಆಲ್ ಸಮ್ ಸಿಂಬಲ್ಸ್ ಆಫ್ ಕಾಂಪೊನೆಂಟ್ಸ್. ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್ಸಲ್ಲಿ ಯೂಸ್ ಮಾಡುವಂಥ ಕಾಂಪೊನೆಂಟ್ಸ್ನ ಸಿಂಬಲ್ಗಳು ಇವು, ಗೊತ್ತಾಗತ್ತಾ? ಯು ಜಸ್ಟ್ ರಿಮೆಂಬರ್. ಸೊ list out the components and their symbols. Take down the question. List out the components and their symbols which are used in electric circuits. ಅರ್ಥ ಆಗಿದೆ ಅಲ್ವಾ? So this is about the potential difference and the symbols what we were studied today. So this is the simple electric circuit, ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇದು ನೋಡ್ರಿ ಹೇಗೆಲ್ಲ ಯೂಸ್ ಮಾಡ್ಬೋದು. ಬಲ್ಬ್ ಇದೆ, ಅದರಲ್ಲಿ ರೆಸಿಸ್ಟರ್ಸ್ ಇದೆ, ಸ್ವಿಚ್ ಇದೆ, ಓಪನ್ ಸ್ವಿಚ್ ಇದೆ, ಬಲ್ಬ್ ಇದೆ, ಆಮೇಲೆ ಸೆಲ್ ಇದೆ. ನೋಡ್ರಿ, ಇದು 1 ಸೆಲ್ ಕನೆಕ್ಟ್ ಮಾಡಿದರೆ, ಇದು 2 ಸೆಲ್ ಕನೆಕ್ಟ್ ಮಾಡಿದರೆ, ಅಥವಾ ಇದು 6 ಬ್ಯಾಟ್ರಿ ಕನೆಕ್ಟ್ ಮಾಡಿದರೆ ಈ ರೀತಿ ಯೂಸ್ ಮಾಡ್ತೇವೆ. ಸೊ ಅದಾದಮೇಲೆ ವೈರ್ ಕನೆಕ್ಟಿಂಗ್ ಕೇಬಲ್ ಇದನ್ನು, ಅಥವಾ ವೈರ್ ಕ್ರಾಸಿಂಗ್ ಆಗಿದ್ರೆ ಇದನ್ನು, ವೈರ್ ನಾಟ್ ಕನೆಕ್ಟ್ ಆಗದೆ ಇದ್ರೆ, ಕ್ರಾಸಿಂಗ್ ವೈರ್ ಕನೆಕ್ಟ್ ಆಗಿದ್ರೆ ಈ ರೀತಿ, ಕನೆಕ್ಟ್ ಆಗಿಲ್ಲ ಅಂದರೆ ಈ ರೀತಿ, ಪಾಸಿಟಿವ್ ಇದ್ದರೆ ಇದು, ನೆಗೆಟಿವ್ ಇದ್ದರೆ ಇದು. ಇನ್ನು ಸೆಲ್ಸ್ಗಳನ್ನು ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ, ಇದ್ರ ಬಗ್ಗೆ ಮತ್ತೆ ಹೇಳ್ತೀನಿ ನಾನು. ಪ್ಯಾರಲಲ್ ಕನೆಕ್ಟ್ ಮಾಡಿದರೆ ಈ ರೀತಿ, 3 ಸೆಲ್ಸನ್ನು ಪ್ಯಾರಲಲ್ ಕನೆಕ್ಟ್ ಮಾಡಿದರೆ ಈ ರೀತಿ ತೋರಿಸ್ಬೇಕು. ಪ್ಯಾರಲಲ್ ಅಂದರೆ ಒಂದ್ರ ಮೇಲೆ ಒಂದು, ಸೀರೀಸ್ ಅಂದರೆ ಒಂದ್ರ ಪಕ್ಕ ಒಂದು, ಗೊತ್ತಾಗತ್ತಾ? ಆಮೇಲೆ ಇದು ಅರ್ತ್, ನಾವು ನಿಮ್ಮ ಮನೆಗಳಲ್ಲಿ ಭೂಮಿ ಒಳಗೆ ತಗೊಂಡೋಗಿರ್ತಾರೆ ನೋಡ್ರಿ ವೈರ್ನ, ಅದನ್ನು ಅರ್ತ್ ಅಂತ ಕರಿತೀವಿ. ಕೆಪಾಸಿಟರ್ ಆಫ್ ದ ಕಂಡೆನ್ಸರ್, ಅಂದರೆ ಎಲೆಕ್ಟ್ರಿಸಿಟಿನ ಇನ್ಕ್ರೀಸ್ ಮಾಡುವಂಥದ್ದು. ಕೆಪಾಸಿಟರ್ ಕಂಡೆನ್ಸರ್ನ ಜಾಯಿನ್ ಮಾಡಿದರೆ ಈ ರೀತಿ ಸಿಂಬಲ್ ತೋರಿಸ್ತೀವಿ. ರೆಸಿಸ್ಟರ್ಸ್ ಇನ್ ಪ್ಯಾರಲಲ್, ನೋಡಿ ಇದು ಸೆಲ್ಸ್ನ ಪ್ಯಾರಲಲ್ ಕನೆಕ್ಟ್ ಮಾಡೋದು, ಇದು ರೆಸಿಸ್ಟರ್ಸ್ನ ಪ್ಯಾರಲಲ್ ಕನೆಕ್ಟ್ ಮಾಡೋದು. ಸೆಲ್ಸ್ನ 3 ಕನೆಕ್ಟ್ ಮಾಡಿದ್ದೀವಿ ಇಲ್ಲಿ ಪ್ಯಾರಲಲ್ ಆಗಿ, ಇಲ್ಲಿ ಸೆಲ್ಸ್ನ ರೆಸಿಸ್ಟರ್ಸ್ನ 3 ಪ್ಯಾರಲಲ್ ಕನೆಕ್ಟ್ ಮಾಡಿದ್ದೀವಿ. ಇದು ರಿಯೋಸ್ಟಾಟ್. ಆಮೀಟರ್ನ ಈ ರೀತಿ ತೋರಿಸ್ತೀವಿ, ವೋಲ್ಟ್ ಮೀಟರ್ನ ಈ ರೀತಿ ತೋರಿಸ್ತೀವಿ.
this is voltmeter. ಸೊ ಫ್ಯೂಸ್ ಕನೆಕ್ಟ್ ಮಾಡಿರ್ತೀವಲ್ಲ ಅದನ್ನ ಈ ರೀತಿ ತೋರಿಸ್ತೀವಿ. 2 ಥರ ಸಿಂಬಲ್ ಇದೆ ಫ್ಯೂಸ್ಗೆ, ನೆನ್ಪಿಟ್ಕೊಳ್ರಿ. ಸ್ವಿಚ್ ಓಪನ್ ಮತ್ತೆ ಕ್ಲೋಸ್ ಇದ್ರೆ ಈ ರೀತಿ. ಬಲ್ಬ್ ಈ ರೀತಿ ಸಿಂಬಲ್ಲು. ಇದು ವೈಂಡಿಂಗ್ ಆನ್ ಸಾಫ್ಟ್ ಐರನ್ ಕೋರ್, ಅಂದರೆ ಒಂದು ಐರನ್ನ ಮೇಲೆ ನಾವು ವೈರ್ನ ಸುತ್ತಿದ್ರೆ ಆ ರೀತಿ ತೋರಿಸ್ತೀವಿ. ಇನ್ನು ಗ್ಯಾಲ್ವನೋಮೀಟರ್ನ ಕನೆಕ್ಟ್ ಮಾಡ್ತೀವಿ ನಾವು. ಗ್ಯಾಲ್ವನೋಮೀಟರ್ ಈ ರೀತಿ ತೋರಿಸ್ತೀವಿ ಅದನ್ನ. ಸೊ ಗ್ಯಾಲ್ವನೋಮೀಟರ್ ಅನ್ನೋದು ಒಂದು ಡಿವೈಸ್ ವಿಚ್ ಇಂಡಿಕೇಟ್ಸ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಇದೆಯೋ ಇಲ್ವೋ ಅಂತ ತೋರಿಸುತ್ತೆ ಅದು. ಅದನ್ನು ನಾವು ಗ್ಯಾಲ್ವನೋಮೀಟರ್ ಅಂತ ಕರಿತೀವಿ. ಗೊತ್ತಾಗ್ತೈತಿ? ಐಡೆಂಟಿಫೈಸ್ ದ ಎಲೆಕ್ಟ್ರಿಸಿಟಿಯನ್ನು ಐಡೆಂಟಿಫೈ ಮಾಡುತ್ತೆ. ಗೊತ್ತಾಗ್ತಿದೆಯಾ? So this is about the today's lesson. So you just write the symbols which are used in a electric circuits. Just remember. So in the next class we will discuss some more concepts about the electricity lesson, that is Ohm's law. Ohm's law ಬಗ್ಗೆ ನಾವು ತಿಳ್ಕೊಳ್ಳೋಣ. Very important concept, very interesting concept. That one we will discuss in the next class. So I hope you all understood the today's lesson. If you are having any doubts regarding today's lesson, you can ask me in the group and we are going to answer that. So we will